ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಹಾಗೆ ಇವತ್ತು ಸೊಪ್ಪು ನಮ್ಮನೇಲಿ ಎಲ್ಲಾ ವೆರೈಟಿ ಸೊಪ್ಪು ನೋಡಿ, ಸಬಾಸ್ಗೆ ಸೊಪ್ಪು, ಕಿರಿಕ್ಸಾಲೆ ಸೊಪ್ಪು, ನಾವು ಕಿರಿಕ್ಸಾಲೆ ಸೊಪ್ಪು ಅಂತೀವಿ ತಾಳ್ಸೆ ಸೊಪ್ಪಿಗೆ, ಮೆಂತೆ ಸೊಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲಾನು ಇವತ್ತು ಸೊಪ್ಪೆ ತಗೊಂಡ್ಬಂದ್ಬಿಟ್ಟಿದ್ದಾರೆ. ನನ್ನ ಮಗಳು ಬಂದಿದ್ದಾಳೆ, PG-ಯಲ್ಲಿ ಇರ್ತಾಳೆ. ಸೊ ಸೊಪ್ಪು ತರಕಾರಿ ಜಾಸ್ತಿ ಅಲ್ಲಿ ತಿನ್ನೋದಿಲ್ಲ, ಹಾಗಾಗಿ ಅವ್ಳು ಬಂದಿದ್ದಾಳೆ ಅಂತ ಹೇಳಿ ಎಲ್ಲ ಸೊಪ್ಪು ತಾಳಿಸ್ಕೊಡೋಣ ಅಂತ ಹೇಳಿ ತಂದಿದ್ದಾರೆ ನಮ್ಮ ಮನೆಯವರು. ಸೊ ಇವತ್ತು ಸೊಪ್ಪು ಹೇಗೆ ತಾಳಿಸ್ತೀನಿ ಅಂತ ಹೇಳಿ ತೋರಿಸ್ತೀನಿ. ಹಾಗೆ ಕಡಲೆಕಾಳು ಕೂಡ ನೆನೆಸಿದ್ದು ಇತ್ತು, ಸ್ವಲ್ಪ ಮೊಳಕೆ ಬಂದಿದೆ. ಓಕೆ, ನಡೆಯುತ್ತೆ. ಸೊ ಇನ್ನು ಸೊಪ್ಪೆಲ್ಲ ಆರಿಸ್ಕೊಂಡು ರೆಡಿಯಾಗಿ ಸೊಪ್ಪು ಹೇಗೆ ತಾಳಿಸ್ತೀನಿ ಅಂತ ತೋರಿಸ್ತೀನಿ. ಸೊ ಎಲ್ಲ ಕೆಲಸ ಮುಗಿಸ್ಕೊಂಡು ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಸೊ ಸೊಪ್ಪೆಲ್ಲ ಆರಿಸ್ಕೊಂಡು ತೊಳ್ಕೊಂಡು ಅದನ್ನ ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣದಾಗಿ. ಇದಕ್ಕೆ ಪಾಲಕ ಸೊಪ್ಪು, ಮೆಂತೆ ಸೊಪ್ಪು, ಸಬಾಸ್ಗೆ ಸೊಪ್ಪು, ಹಾಗೆ ಕಿರಿಕ್ಸಾಲಿ, ಇದೆಲ್ಲ ಸೊಪ್ಪು ಮಿಕ್ಸ್ ಸೊಪ್ಪು ಹಾಕಿದ್ದೀನಿ. ಹಾಗೆ ಇದಕ್ಕೆ ಮೆಣಸಿನ್ಕಾಯಿ, ಈರುಳ್ಳಿಯನ್ನು ಕಟ್ ಮಾಡ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಅಂತೂ ಮೇಯ್ನಾಗಿ ಹಾಕಲೇಬೇಕು. ಇನ್ನು ಸ್ವಲ್ಪ ಮೊಳಕೆ ಬಂದಿರೋ ಕಡಲೆಕಾಳು ಅದನ್ನು ಕೂಡ ಇಟ್ಕೊಂಡಿದ್ದೀನಿ. ಸೊ ಸೊಪ್ಪಿಗೆ ಮೇಲಿಂದ ಕೊಬ್ಬರಿ ಹಾಕೋಣ. ಆಮೇಲೆ ಇವಾಗ ಒಗ್ಗರಣೆ ಹಾಕೊಳ್ಳೋಣ ಬನ್ನಿ. ಒಂದು ಪಾತ್ರೆಗೆ ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಫಸ್ಟು ಬೆಳ್ಳುಳ್ಳಿನ ಹಾಕೊಳ್ಳೋಣ. ಬೆಳ್ಳುಳ್ಳಿ ಹಾಕ್ಕೊಂಡು ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಹಾಕಿದ ತಕ್ಷಣ ನಾವು ಈರುಳ್ಳಿಯನ್ನು ಹಾಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ, ಚೆನ್ನಾಗಿರುತ್ತೆ. ಸೊ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಈರುಳ್ಳಿ ಜಾಸ್ತಿ ಬೇಯೋದು ಬೇಡ, ಸ್ವಲ್ಪ ಬೇಯ್ಕೊಳ್ಳಿ ಅಷ್ಟೇ. ಇವಾಗ ಈ ಕಡಲೆಕಾಳು ಹಾಕ್ಕೊಳ್ತಾ ಇದ್ದೀನಿ. ಕಡಲೆಕಾಳು ಹಾಕ್ಕೊಂಡು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಕಡಲೆಕಾಳಿಗೆಲ್ಲ ಹತ್ಕೋಬೇಕಲ್ಲ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಬೇಕಿದ್ರೆ ನೀರು ಹಾಕ್ಕೊಳ್ಳಿ. ಒಂಚೂರು ನೀರು ಹಾಕ್ಕೊಳ್ತೀನಿ ಕಡಲೆಕಾಳು ಬೇಯಲಿಕ್ಕೆ. ಕಡಲೆಕಾಳು ಬೇಯ ತನಕ ಸ್ವಲ್ಪ ತಟ್ಟೆ ಮುಚ್ಚಿ ಒಂದು 10 ನಿಮಿಷ ಬಿಡೋಣ ಫ್ರೆಂಡ್ಸ್. ಕಡಲೆಕಾಳು ಬೆಂದಿದ್ದು ನನ್ನ ಮಗಳಿಗೆ ತುಂಬ ಇಷ್ಟ ಆಯಿತು. ಅದಕ್ಕೆ ಸ್ವಲ್ಪ ತೆಗೆದುಕೊಡಮ್ಮ ಅಂತ ಅಂದ್ಲು. ಸರಿ ಆಯಿತು ಮತ್ತೆ ತಗೋ ಅಂತ ಹೇಳಿ ತೆಗೆದು ಕೊಟ್ಟೆ, ತಿಂತಾ ಇದ್ದಾಳೆ. ಇನ್ನು ಸಣ್ಣ ಮಕ್ಕಳು ಇದ್ದರೆ ಸೊಪ್ಪೆಲ್ಲ ತಿನ್ನೋದಿಲ್ಲ ಅಂತ ಹೇಳ್ತಾರೆ. ಸೊ ಈ ಥರ ಕಡಲೆಕಾಳು ಎಲ್ಲ ಹಾಕಿ ಮಾಡಿದ್ರೆ ನಿಜವಾಗ್ಲೂ ಸೊಪ್ಪು ಜೊತೆಗೆ ಆ ಕಾಳು ಇರುತ್ತಲ್ಲ, ಸುಮ್ಮನೆ ತಿಂತಾರೆ. ಸೊ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಕಡಲೆಕಾಳು ಹಾಕಿ ರಾತ್ರಿ ನೆನೆ ಹಾಕಿ ಬೆಳಗ್ಗೆ ಎಲ್ಲ ಚೆನ್ನಾಗಿ ನೆಂದಿರುತ್ತೆ. ಈ ಥರ ಬೇಯ್ಕೊಂಡು ಆಮೇಲೆ ಸೊಪ್ಪೆಲ್ಲ ಹಾಕಿ ನೋಡಿ, ನಾನಿಲ್ಲಿ ಸಬಾಸ್ಗೆ ಸೊಪ್ಪು, ಮೆಂತೆ ಸೊಪ್ಪು, ಕಿರಿಕ್ಸಾಲೆ ಸೊಪ್ಪು, ಒಂದು ಪಾಲಕ ಸೊಪ್ಪು ಎಲ್ಲ ಮಿಕ್ಸ್ ಸೊಪ್ಪು ಹಾಕ್ಕೊಂಡಿದ್ದೀನಿ. ಸೊ ಹೆಲ್ತಿಗೂ ತುಂಬ ಒಳ್ಳೆಯದು, ಆರೋಗ್ಯಕರವಾದ ಒಂದು ಪಲ್ಯನೂ ಆಗುತ್ತೆ. ಸೊ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಸೊ ಸೊಪ್ಪು ನೋಡ್ತಾ ಇದ್ರೇ ಎಷ್ಟು ಚೆನ್ನಾಗಿ ಅನಿಸುತ್ತೆ. ಸೊ ಈ ಥರ ಪಲ್ಯ ಮಾಡಿದಾಗ ಇನ್ನಷ್ಟು ರುಚಿ ಹೆಚ್ಚಿಸುತ್ತೆ ಫ್ರೆಂಡ್ಸ್. ಇದನ್ನು ಒಂದು ಸ್ವಲ್ಪ ಎಲ್ಲ ಕಡೆಯಿಂದನೂ ಒಂದು ಕಡೆಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಒಂದು ತಟ್ಟೆ ಲೋ ಫ್ಲೇಮ್ ಮಾಡಿ ಒಂದು ತಟ್ಟೆ ಮುಚ್ಚೋಣ. ಸೊ ನನ್ನ ಮಗಳು ಸೂಪರ್ ನೋಡೋಕ್ಕೆ ಚೆನ್ನಾಗಿ ಕಾಣ್ತಾ ಇದೆ, ಕಡಲೆಕಾಳು ತುಂಬ ಚೆನ್ನಾಗಿದೆ ಅಂತ ಹೇಳಿ ಅವಳು ಕೂಡ ತಿಂದಳು. ಸೊ ಇವಾಗ ಒಂದು ತಟ್ಟೆ ಮುಚ್ಚಿ ಚೆನ್ನಾಗಿ
ಸೊಪ್ಪನ್ನು ಬೇಯಿಸ್ಕೊಳ್ಳೋದು. ತುಂಬ ಹೊತ್ತು ಏನು ಹಿಡಿಯೋದಿಲ್ಲ ಫ್ರೆಂಡ್ಸ್ ಇದು. ಇನ್ನು ಕೊಬ್ಬರಿ ಹಾಕೋದು ಮರ್ತುಬಿಟ್ಟಿದ್ದೆ. ಸೊ ಸೊಪ್ಪು ಹಾಕಿದ ತಕ್ಷಣ ಕೊಬ್ಬರಿನೂ ಹಾಕಿದರೆ ಅದ್ರದ್ದು ರುಚಿ ಎಲ್ಲ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಮರ್ತುಬಿಟ್ಟಿದ್ದೆ, ಮತ್ತು ತೆಗೆದು ಕೊಬ್ಬರಿ ಹಾಕ್ತಾಯಿದ್ದೀನಿ. ಕೊಬ್ಬರಿ ನೀವು ಜಾಸ್ತಿ ಹಾಕಿದಷ್ಟು ತುಂಬ ಟೇಸ್ಟು ಕೂಡ ಇರುತ್ತೆ. ಕೆಲವರಿಗೆ ಕೊಬ್ಬರಿ ಹಾಕಿದರೆ ಇಷ್ಟ ಆಗೋದಿಲ್ಲ, ಸೊ ಅಲ್ಲಿ ಸ್ಕಿಪ್ ಮಾಡ್ಕೋಬೋದು. ಬಟ್ ಕೊಬ್ಬರಿ ಹಾಕಿದರೆ ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ, ಟೇಸ್ಟು ಇರುತ್ತೆ, ಚೆನ್ನಾಗೂ ಇರುತ್ತೆ ಫ್ರೆಂಡ್ಸ್. ಇವಾಗ ಒಂದು ಕಡೆಯಿಂದ ಎಲ್ಲನೂ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಆವಾಗಲೇ ಕೊಬ್ಬರಿ ಹಾಕಿ ಹಾಗೆ ತಟ್ಟೆ ಮುಚ್ಚಿದ್ದೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಫ್ರೆಂಡ್ಸ್. ಇದು ಜೋಳದ ರೊಟ್ಟಿ ಜೊತೆಗೆ ತಿಂತಾಯಿದ್ರೆ ನಿಜವಾಗ್ಲೂ ನೀವು 2 ರೊಟ್ಟಿ ತಿನ್ನೋರು 3 ರೊಟ್ಟಿ ತಿಂತೀರಾ, ಅಷ್ಟು ಸೂಪರ್ ಆಗಿರುತ್ತೆ. ಇನ್ನು ನಮ್ಮದು ಪಲ್ಯ ಅಂದರೂ ರೆಡಿ ಆಗಿದೆ. ಸೊ ಟೇಸ್ಟ್ ಕೂಡ ನೋಡೋಣ. ಸೊ ಇನ್ನು ಒಂದು ತಟ್ಟೆ ಮುಚ್ಚಿ ಒಂದು ಸೈಡ್ ಇಟ್ಟು, ಇವಾಗ ಒಂದು ದಿಢೀರಾಗಿ ಬೆಂಡೆಕಾಯಿ, ಈ ಪಲ್ಯದ ಜೊತೆಗೆ, ತಾಳ್ಸಿದ ಪಲ್ಯ ಜೊತೆಗೆ ಒಂದು ದಿಢೀರಾದ ಬೆಂಡೆಕಾಯಿ ಫ್ರೈ ಮಾಡ್ಕೊಳ್ಳೋಣ. ತುಂಬ ಈಸಿ. ಈ ಥರ ಬೆಂಡೆಕಾಯಿನ ಚೆನ್ನಾಗಿ ತೊಳೆದ್ಬಿಟ್ಟು ಈ ಥರ 1ರಲ್ಲಿ 4 ಭಾಗ ಕಟ್ ಮಾಡಿಕೊಂಡು ಎಣ್ಣೆ ಹಾಕಿ ಬಾಣಲಿಗೆ ಈ ಥರ ಫ್ರೈ ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಏನೆಲ್ಲ ಹಾಕ್ತೀನಿ ಅಂತಲೂ ಕೂಡ ಹೇಳ್ತೀನಿ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈರುಳ್ಳಿ ಕಟ್ ಮಾಡು, ಇದು ಟೊಮೊಟೊ ಹಣ್ಣು ಹಾಕು, ಅದು ಹಾಕು, ಇದು ಹಾಕು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕು ಅನ್ನೋದಕ್ಕಿಂತ ಈ ಥರ ನಾನು ಇನ್ನೂ ತುಂಬ ರೋಸ್ಟಾಗೂ ಮಾಡ್ತೀನಿ. ಇವತ್ತು ಸ್ವಲ್ಪ ಸಾಫ್ಟಾಗಿ ಇದ್ದರೆ ಚೆನ್ನಾಗಿರುತ್ತೆ ಅದನ್ನು ಕೂಡ ಅಂತ ಹೇಳಿ ಈ ಥರ ಮಾಡ್ತಾಯಿದ್ದೀನಿ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ದಿಢೀರಾಗಿ ಮಾಡಿದ್ರೂ ತುಂಬ ಟೇಸ್ಟಾಗಿರುತ್ತೆ, ಸಖತ್ತಾಗಿರುತ್ತೆ ಬೆಂಡೆಕಾಯಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅರಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ, ಹಾಗೆ ರೆಡ್ ಚಿಲ್ಲಿ ಪೌಡರ್, ಹಾಗೆ ಸ್ವಲ್ಪ ಗರಂ ಮಸಾಲ ಪೌಡರ್. ಪೆಪ್ಪರ್ ಪೌಡರ್ ಹಾಕೋದ್ರಿಂದ ಸ್ವಲ್ಪ ಎಕ್ಸ್ಟ್ರಾರ್ಡಿನರಿ ಟೇಸ್ಟ್ ಕೂಡ ಇರುತ್ತೆ. ಗರಂ ಮಸಾಲ ಪೌಡರ್ ಕೂಡ ಚೆನ್ನಾಗಿರುತ್ತೆ ಹಾಕಿದರೆ, ಟೇಸ್ಟ್ ಇರುತ್ತೆ. ಇವಾಗ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು ತಟ್ಟೆ ಮುಚ್ಚಿದ್ದೀನಿ. ನಿಮಗೆ ಸಾಫ್ಟ್ ಬೇಕು ಅಂದರೆ ತಟ್ಟೆ ಮುಚ್ಚಿ, ಇಲ್ಲ ನಿಮಗೆ ರೋಸ್ಟಾಗಿ ಬೇಕು ಅಂತಂದರೆ ತಟ್ಟೆ ಮುಚ್ಚಲಿಕ್ಕೆ ಹೋಗಬೇಡಿ. ತುಂಬ ರೋಸ್ಟಾಗಿ ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿ, ನಾನು ಚಪಾತಿ ಜೊತೆಗೆ ಸರ್ವ್ ಮಾಡಿದ್ದೀನಿ. ತಾಳ್ಸಿರೋ ಪಲ್ಯ, ಹಾಗೆ ಸಬ್ಬಸಿಗೆ ಸೊಪ್ಪಿನ ಬಸ್ಸಾರು ಮಾಡಿದ್ದೆ, ಪಲ್ಯ, ಹಾಗೆ ಬೆಂಡೆಕಾಯಿ ಪಲ್ಯ ಚಪಾತಿ ಜೊತೆ ಸರ್ವ್ ಮಾಡಿದ್ದೀನಿ. ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಇನ್ನು ಜೋಳದ ರೊಟ್ಟಿ ಇನ್ನೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಎಲ್ಲ ಮಿಕ್ಸ್ ಸೊಪ್ಪು ಹಾಕಿ ಸೊಪ್ಪು ತಾಳ್ಸಿದ್ದೀನಿ, ಹಾಗೆ ಸಿಂಪಲ್ ಆಗಿ ಬೆಂಡೆ ಫ್ರೈ ಮಾಡಿದ್ದೀನಿ. ತುಂಬ ಟೇಸ್ಟಿಯಾಗಿದೆ. ಬೆಂಡೆಕಾಯಿ ಅಂತೂ ತುಂಬ ಸಿಂಪಲ್ ಆಗಿ ಸಖತ್ತಾಗಿದೆ. ಸೊ ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ನೀವು ಒಂದ್ಸಲ ಟ್ರೈ ಮಾಡಿ. ತುಂಬ ಚೆನ್ನಾಗಿದೆ, ತುಂಬ ಟೇಸ್ಟ್ ಆಗಿದೆ. ಸೊ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಲೈಕ್ ಆ್ಯಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.